ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಚಾರ ಪ್ರಮುಖವಾಗಿ ನಾವು ಕನ್ಸಿಡರ್ ಮಾಡ್ತಿರೋದು ದೆಹಲಿಯಲ್ಲಿ ರೈತರ ಪ್ರತಿಭಟನೆ. ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಸ್ವಾಮಿನಾಥನ್ ಇದ್ದಾರಲ್ಲ, MS ಸ್ವಾಮಿನಾಥನ್ ಇದ್ದಾರಲ್ಲ, ದಿವಂಗತರು, ಭಾರತ ರತ್ನ ಕೂಡ ಅನೌನ್ಸ್ ಆಯ್ತು ಅವರಿಗೆ. ಅವರು ಯಾವ ವೈಜ್ಞಾನಿಕ MSPಯನ್ನು ಅನೌನ್ಸ್ ಮಾಡಿದ್ರೋ ಅದನ್ನು ಜಾರಿ ಮಾಡುವುದರ ಜೊತೆಗೆ ನಮಗದಕ್ಕೊಂದು ಕಾನೂನಿನ ಖಾತ್ರಿ ಕೊಟ್ಬಿಡಿ ಸ್ವಾಮಿ ಅಂತ. ಈ ಒಂದು ಖಾತ್ರಿ ಕೊಡೋಕ್ಕೆ ಯಾಕೆ ಸರ್ಕಾರ ಒದ್ದಾಡ್ತಾ ಇದೆ? ಇಲ್ಲ ರೀ, ನಾವು MSP ಕೊಡ್ತಾ ಇದ್ದೀವಿ, ಸ್ವಾಮಿನಾಥನ್ ಅವ್ರು ಹೇಳಿದ ಪ್ರಕರಣ ಕೊಡ್ತಾ ಇದ್ದೀವಿ ಅಂತ ಮಾತಾಡ್ತಾ ಇದೆಯಲ್ಲ. ಈ ಸ್ವಾಮಿನಾಥನ್ ವರದಿ ಅಂದರೆ ಏನು? MSP ಅಂದರೆ ಏನು? ಸ್ವಾಮಿನಾಥನ್ ಅವರು ಹೇಳಿರುವಂಥ MSP ಯಾವುದು? ಸರ್ಕಾರ ಕೊಡ್ತಾ ಇರುವ MSP ಯಾವುದು? ದೇಶಕ್ಕೆಲ್ಲ ಒಂದೇ ಥರ MSP ಕೊಟ್ಟುಬಿಡಿ ಅಂತ ಸ್ವಾಮಿನಾಥನ್ ಅವರು ಹೇಳಿದ್ರ? ಆಯಾ ರಾಜ್ಯವಾರು ಬೆಳೆಗಳು, ಅದಕ್ಕೆ ತಗಲುವ ವೆಚ್ಚ, ಇದರ ಅನುಗುಣವಾಗಿ MSP ಕೊಡಿ ಅಂತ ಅವ್ರು ಹೇಳಿದ್ರ? ಈ MSP ಕೊಡೋಕ್ಕೆ ಹಿಂದೇಟು ಹಾಕುತ್ತಿರುವುದರ ಹಿಂದೆ ಕೃಷಿಯ ದಲ್ಲಾಳಿಗಳು, ಮಾರುಕಟ್ಟೆಯಲ್ಲಿರತಕ್ಕಂಥವರು, ಈ ಮಧ್ಯವರ್ತಿಗಳು, ಇವ್ರ ಪಾತ್ರ ಜಾಸ್ತಿ ಇದೆಯಾ? ಅಕಸ್ಮಾತ್ MSP ಜಾರಿ ಮಾಡಿಬಿಟ್ರೆ ಕಾನೂನಿನ ಅನ್ವಯ, ಕಾನೂನು ಪ್ರಕಾರನೇ ಜಾರಿ ಮಾಡಿಬಿಟ್ರೆ ಇಲ್ಲಿ ಯಾರು ದಲ್ಲಾಳಿ, ಮಧ್ಯವರ್ತಿ, ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಾ ಇದ್ದೀವಲ್ಲ, ಬಹುತೇಕ ರಾಜಕಾರಣಿಗಳೇ ಇದ್ದಾರೆ ಇದರಲ್ಲಿ. ನಮ್ಮ ಕುಸ್ತಿ ಫೆಡರೇಷನ್ ನೋಡಿದ್ವಲ್ಲ ನಾವು, ಹಾಗೆ ತುಂಬ ರಾಜಕಾರಣಿಗಳೇ ಇದ್ದಾರೆ. ಒಂದು ವೇಳೆ ವೈಜ್ಞಾನಿಕವಾಗಿ MSP ಜಾರಿ ಮಾಡಿಬಿಟ್ರೆ ಇವರ ಲಾಭಾಂಶ ಕಡಿಮೆ ಆಗುತ್ತೆ. ಯಾರ್ದು? ಈ ಮಧ್ಯವರ್ತಿ ದಲ್ಲಾಳಿಗಳಿದ್ದಾರಲ್ಲ, ಇವರ ಲಾಭಾಂಶ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಅಂತಲೇ ಅಲ್ವೇನ್ರಿ ಹಿಂದೆ 3 ಕಾನೂನು ತರಕ್ಕೆ ಹೊರಟಿದ್ದು? ಅದಕ್ಕೂ ರೈತರು ವಿರೋಧ ಮಾಡಿದ್ರು ಅಲ್ವಾ? ಆ ಕಾನೂನು ಏನು ಹೇಳ್ತಿತ್ತು ಅಂದರೆ, ಪ್ರೈವೇಟವರು ಕೊಟ್ಟುಬಿಡಿ ಅಂತ, ಎಲ್ಲ ಖಾಸಗಿಯಾಗಿ ಮಾರ್ಕೊಳ್ರಪ್ಪ, ಹೆಚ್ಚೆಚ್ಚು ಬೆಲೆ ಬರುತ್ತೆ ನಿಮಗೆ, ಒಳ್ಳೆ ಬೆಲೆ ಬರುತ್ತೆ ನಿಮಗೆ, ಅವರು ಕಾಂಪಿಟೇಟಿವ್ ಪ್ರೈಸಲ್ಲಿ ನಿಮಗೆ ಕೊಟ್ಟುಬಿಡ್ತಾರೆ ಅಂತ ಅವ್ರು ಹೇಳಿದರು. ನೋಡೋಕ್ಕೆ ಕೇಳೋಕ್ಕೆ ಅದ್ಭುತ ಅಂತ ಅನ್ಸತ್ತಿದ್ದು, ಹೌದಲ್ವಾ? ಈಗ ಇಷ್ಟೇ ಒದ್ದಾಡಬೇಕು? ಪ್ರೈವೇಟವರು ಕೊಟ್ಟುಬಿಟ್ರೆ ಕೃಷಿನ ಅವರು ಒಳ್ಳೊಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಳ್ತಾರೆ. ಆಗಿದ್ದಂಥ ಅಪಾಯ ಏನು ಅಂತ ಹೇಳಿದ್ರೆ, ಇಡೀ ಸರ್ಕಾರದ ಸ್ವಾಮ್ಯದ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಂಪೂರ್ಣ ನೆಲಸಮ ಮಾಡಿ ಪ್ರೈವೇಟ್ ಅವರ ಒಂದು ಮೊನೋಪಲಿ, ಅಥವಾ ಅದಕ್ಕೆ ನಾವೇನು ಕರಿತೀವಿ, ಏಕಸ್ವಾಮ್ಯ ಅಂತ ಕರಿತೀವಿ, ಅವರದ್ದೇ ಆಡಳಿತ ಆಗಿಬಿಡುತ್ತೆ. ಆರಂಭದಲ್ಲಿ ಏನು ಮಾಡ್ತಾರೆ ಅವರು? ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗ್ತಾರೆ. 100 ರೂಪಾಯಿ ಇತ್ತಾ, 150 ಕೊಡ್ತೀನಿ ಕೊಟ್ಬಿಡಪ್ಪ, 200 ರೂಪಾಯಿ ಇತ್ತಾ, 280 ರೂಪಾಯಿ ಕೊಡ್ತೀನಿ ಕೊಡು ಅಂತ ಅಂದಾಗ ರೈತರ ಖುಷಿ ಕೊಡೋಕ್ಕೆಲ್ಲ ಶುರುವಾಗ್ಬಿಡ್ತಾರೆ. ಕ್ರಮೇಣ ದೊಡ್ಡ ದೊಡ್ಡ ಗೋಡೌನ್ಗಳು ಬರ್ತವೆ. ಕ್ರಮೇಣ 1 ವರ್ಷ 2 ವರ್ಷ ಸರ್ಕಾರದ ಮಾರುಕಟ್ಟೆ ವ್ಯವಸ್ಥೆ ಪೂರ್ತಿ ಕುಸಿಯುತ್ತಲ್ಲ. ಕುಸಿತಾ ಇದ್ಮೇಲೆ ಅವ್ರು ಏನು ಮಾಡ್ತಾರೆ? ನಾನು 200 ರೂಪಾಯಿ ಬೆಳೆ ಇದ್ದರೆ ನಾನು ಕೊಡೋದೇ 120 ರೂಪಾಯಿ, ಇಷ್ಟ ಇದ್ದರೆ ಕೊಡು, ಕಷ್ಟ ಆದರೆ ನೀಲಾದರೂ ಮಾರ್ಕೊಳ್ಳಪ್ಪ ಅಂತಾರೆ. ಕೃಷಿ ಬೆಳೆಗಳಲ್ಲಿ ಹೇಗಾಗುತ್ತೆ ಅಂದರೆ, ಕೆಲವು ಬೆಳೆಗಳು ದಿಢೀರಂತ ಹಾಳಾಗುವಂಥ ಬೆಳೆಗಳು, ಈಗ ಟೊಮ್ಯಾಟೊನೋ ಯಾವುದೋ ಹಣ್ಣು, ತರಕಾರಿ, ಸೊಪ್ಪು ಬೇಗ ಹಾಳಾಗ್ಬಿಡ್ತವೆ. ಕೆಲವು ಬೆಳೆಗಳು ಸ್ವಲ್ಪ ದೀರ್ಘಕಾಲ ಬಾಳ್ತವೆ. ನನಗೆ ಕೊಂಡುಕೊಳ್ಳೋರೇ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆ ಬಂದುಬಿಟ್ಟಾಗ, ಬಂದಷ್ಟು ಬರಲಿ ಬಿಡಪ್ಪ ಅಂತ ಅವ್ರಿಗೆ ನಾವು ಮಾರುವ ಅನಿವಾರ್ಯತೆ ಇದೆಯಲ್ಲ, ಅವತ್ತಿಗೆ ದೇಶದ ಕೃಷಿಕ ಏನಾಗ್ತಾನೆ ಅಂತ ಹೇಳಿದ್ರೆ, ಆ ಖಾಸಗಿ ಉದ್ದಿಮೆದಾರರ ಕೂಲಿಯಾಗ್ಬಿಡ್ತಾನೆ. ಯಾರ ಜಮೀನಿನಲ್ಲಿ? ಅವನದೇ ಜಮೀನಿನಲ್ಲಿ. ಯಾವಾಗ ಅವನ ಜಮೀನಲ್ಲಿ ಅವನು ಬೆಳೆಯುತ್ತಿರುವುದಕ್ಕೆ ಸರಿಯಾದಂಥ ಬೆಲೆ ಸಿಗಲ್ವೋ ಬೆಳೆಗಳಿಗೆ, ಆಗ ಅವನೇನು ಮಾಡ್ತಾನೆ? ಜಮೀನು ಮಾರೋದು ಬಿಟ್ಟು, ಅದೇ ಹೇಳ್ತಾರೆ ಕೆಲವರು, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಜಮೀನಲ್ಲಿ ಕೃಷಿ ಮಾಡೋದು ಬಿಟ್ಬಿಟ್ಟು ಅವನೇನು ಮಾಡ್ತಾನಾಗ? ಜಮೀನು ಮಾರ್ಕೊಂಡ್ಬಿಡ್ತಾನೆ. ಮಾರಬೇಕಾದ್ರೆ ಕೊಂಡ್ಕೊಳ್ಳೋದು ಯಾರು? ಇನ್ನೊಬ್ಬ ರೈತ ಕೊಂಡ್ಕೊಳ್ಬೇಕಲ್ಲ, ಅವನು ಅದೇ ಕೆಲಸ ಮಾಡಬೇಕಲ್ವಾ? ಯಾರು? ಇನ್ನೊಬ್ಬ ರೈತ. ಅಯ್ಯೋ, ನಾನು ಕೊಂಡ್ಕೊಂಡ್ರು ಅಷ್ಟೇ ಅಲ್ವೇನ್ರಯ್ಯ, ರೇಟೇ ಸಿಗ್ತಿಲ್ಲ ಅಂತ ಅವ್ರೇನು ಮಾಡ್ತಾರೆ? ಆಗ ಒಬ್ಬ ಉದ್ದಿಮೆದಾರ ರೆಡಿಯಾಗಿರ್ತಾನೆ, ಕೊಂಡ್ಕೊಳ್ಳೋಕೆ ನಾನಿದ್ದೀನಿ ಅಂತ. ಅವನು ದುಡ್ಡು ಇರುತ್ತಲ್ಲ ಅವನ ಹತ್ರ, ಅವನೇನು ಮಾಡಿಬಿಡ್ತಾನೆ? ಎಲ್ಲ ಜಮೀನು 1000 ಎಕರೆ ಕೊಂಡ್ಕೊಂಡ್ಬಿಡ್ತಾನೆ. ಗೋಡೌನ್ ರೆಡಿ ಇರುತ್ತೆ, ರೇಟ್ ಫಿಕ್ಸ್ ಮಾಡೋದು ಅವನೇ, ಮಾರ್ಕೆಟು ಅವನದೇ, ಸಾಗಾಟ ಮಾಡೋದು ಅವನೇ. ಅವನು ಕೊಂಡ್ಕೊಂಡ್ಬಿಡ್ತಾನೆ ಜಾಸ್ತಿ ಬೆಲೆ ಕೊಟ್ಬಿಟ್ಟು. ಕೊಂಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ? ರೈತರು ಬೆಳಿಗ್ಗೆ ಇದ್ದರೆ ಕೆಲಸ ಮಾಡಬೇಕಲ್ಲ, ಅವರ ಜಮೀನಿನಲ್ಲಿ ಅವರೇ ಕೂಲಿ ಆಳಾಗ್ಬಿಡ್ತಾರೆ. ಸೊ ಇದಕ್ಕೆ ರೈತರು ಏನು ಮಾಡಿದ್ರು? ಈ ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೇಬೇಕು ಅಂತ ಪ್ರತಿಭಟನೆ ಆಗಿ ಮಾಡಿದರು. ಇದರ ಜೊತೆಗೆ ಅವರು ಈ ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವ ಹೊತ್ತಲ್ಲೇ ಒಂದು ಬೇಡಿಕೆ ಇಟ್ಟಿದ್ದರು. ನಮಗೆ ವೈಜ್ಞಾನಿಕವಾಗಿ MS ಸ್ವಾಮಿನಾಥನ್ ಅವರು ಏನು ಹೇಳಿದ್ದಾರೋ ಅದರ ಅನ್ವಯವಾಗಿ ನಮಗೆ ನೀವು ಬೆಲೆ ನಿಗದಿ ಮಾಡಬೇಕು, ಜೊತೆಗೆ ಇದಕ್ಕೆ ಕಾನೂನಿನ ಮಾನ್ಯತೆ ಕೊಡಬೇಕು ಅಂತ. ಕೇಳಿದ ತಕ್ಷಣ ಏನು ಹೇಳ್ತಾರೆ? ಕೇಂದ್ರದ ಕಡೆಯಿಂದ ಅಥವಾ ಕೆಲವು ರಾಜಕಾರಣಿಗಳು ಹೇಳ್ತಾರೆ, ಕೊಡ್ತಾ ಇದ್ದೀವಲ್ರಿ, 23 ಬೆಳೆ ಕೊಡ್ತಾ ಇದ್ದೀವಿ, ತಮಾಷೆ ಮಾತೇನ್ರಿ ಅಂತ ಹೇಳ್ತಾರೆ. ಈ 23 ಬೆಳೆಗಳ ಕಥೆ ಏನು? ಈ A2 ಅಂದರೆ ಏನು? ಈ C2 ಅಂದರೆ ಏನು? A2 + C2 ಕಥೆ ಏನಾಗಿದೆ? 50% ಅಧಿಕ ಅಂತ ಬಂದರೆ ಏನಾಗುತ್ತೆ? ಪಂಜಾಬಲ್ಲಿ ಭತ್ತ ಬೆಳೆಯೋನಿಗೆ MSP ಅಂದರೆ ಏನಾಗುತ್ತೆ? ಕರ್ನಾಟಕದಲ್ಲಿ ಭತ್ತ ಬೆಳೆಯೋನಿಗೆ MSP ಕಥೆ ಏನಾಗುತ್ತೆ? ಯಾವ್ಯಾವ ಬೆಳೆಗಳಿಗೆ ಪ್ರೆಸೆಂಟ್ಲಿ ರೈತ ಏನಷ್ಟು ಅನುಭವಿಸ್ತಾ ಇದ್ದಾನೆ ಎಲ್ಲವನ್ನೂ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದೆಹಲಿಯಲ್ಲಿ ಇವತ್ತು ಏನಾಗ್ತದೆ ನೋಡ್ಕೊಂಡು ಬನ್ನಿ, ನಾವು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅಂತ. ಪ್ರತಿಭಟನೆಯನ್ನು ಕೇಂದ್ರದ ವಿರುದ್ಧವಾಗಿ
ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅದನ್ನು ಹತ್ತಿಕ್ಕುವಂಥ ಕೆಲಸ ನಡೀತಾ ಇದೆ ಇಲ್ಲಿ. ಅದರ ವಿರುದ್ಧವಾಗಿಯೂ ಕೂಡ ರೈತರು ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರದ ಚಕ್ರವ್ಯೂಹವನ್ನು ಭೇದಿಸಬೇಕು ಅಂತ ಹೇಳಿ ಅನ್ನದಾತರು ರೆಡಿಯಾಗಿದ್ದಾರೆ. ಖಾಕಿ ತಡೆಗೋಡೆ ಬ್ಯಾರಿಕೇಡ್ಗೆ ಉತ್ತರ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. JCB ತಂದಿದ್ದಾರೆ, ಕೆಲವರು ಇಟಾಚಿನೂ ತಂದಿರಬಹುದು, ಟ್ರ್ಯಾಕ್ಟರನ್ನು ಕೂಡ ರೈತರು ತಂದಿದ್ದಾರೆ. ಅದು ಯಾವ ತಡೆಗೋಡೆ ಹಾಕ್ಬಿಡ್ತೀರಾ ನೋಡೇ ಬಿಡ್ತೀವಿ ನಾವು ನ್ಯಾಯಯುತವಾಗಿ ಬೇಡಿಕೆ ಕೇಳಿದ್ರೆ ನೀವು ಅಶ್ರುವಾಯು ಸಿಡಿಸೋದು, ಲಾಟಿನ್ ಹೊಡೆಸೋದು, ನಮಗೆ ನೆಲಗಳಿಗೆ ಮೊಳೆ ಹೊಡೆಯೋದು, ಟ್ರ್ಯಾಕ್ಟರ್ಗಳೆಲ್ಲ ಪಂಕ್ಚರ್ ಆಗಲಿ ಅಂಥೇಳಿ ಗುಂಡಿ ತೋಡೋದು, ಇದು ಮಾಡ್ತೀರಾ ನೀವು? ನಾವು ತೋಡ್ದಿರೋ ಗುಂಡಿ ಏನ್ರಿ? ರೈತರಾಗಿದ್ದಿರೋ ಗುಂಡಿಗಳ, ರೈತರು ಹಾಕ್ತಿರುವ ಬೇಲಿನ, ರೈತರು ಹಾಕ್ತಿರೋ ತಡೆಗೋಡೆನ, ರೈತರ ಬಳಿ ಇಲ್ಲದಿರೋ JCBಗಳ, ರೈತರ ಬಳಿ ಇಲ್ಲದೆ ಇರುವ ಟ್ರ್ಯಾಕ್ಟರ್ಗಳ ನೋಡೇ ಬಿಡ್ತೀವಿ ಅಂತ ಅವರು ನಿಂತಿದ್ದಾರೆ. ಪೊಲೀಸರ ತಡೆಗೋಡೆ ಹೊಡೆಯೋ ಸಲುವಾಗಿ JCB ಸಮೇತನೇ ಬಂದುಬಿಟ್ಟಿದ್ದಾರೆ ಅವರು. ನೀವು ಗೋಡೆ ಹಾಕಿದ್ರೆ ನಾನು JCB ತೊಗೊಂಡ್ಬಂದು ಹೊಡಿತೀನಿ ಅಂತ. ಜಲಫಿರಂಗಿ ಅಶ್ರುವಾಯು ಎದುರಿಸೋದಕ್ಕೂ ಕೂಡ ಈಗ ಸಜ್ಜಾಗಿದ್ದಾರೆ. ಟ್ರ್ಯಾಕ್ಟರ್ಗಳಿಗೆ ಫೆನ್ಸಿಂಗ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಖಾಕಿ ಅಶ್ರುವಾಯು ಪ್ರಯೋಗ ಮಾಡಿದ್ರೆ ಅದನ್ನು ನಾವು ಫೇಸ್ ಮಾಡ್ತೀವಪ್ಪ, ನೀವು ಅಶ್ರುವಾಯು ಹಾಕ್ತೀರಾ, ಮಾಸ್ಕ್ ಹಾಕೋತೀವಿ, ನಾವು ಹೆಲ್ಮೆಟ್ ಹಾಕೊಂಡು ಬರ್ತೀವಿ, ನೋಡೇ ಬಿಡೋಣ ಅಂತ. ಅಂದರೆ ಒಂದು ಸರ್ಕಾರ ಭಾರತದ ಇತಿಹಾಸದಲ್ಲಿ ರೈತ ಸಮುದಾಯವನ್ನು ಈ ರೀತಿ ನಡೆಸಿಕೊಂಡಿದೆ ಎನ್ನುವ ಉದಾಹರಣೆಗಳು ವಿರಳಾತಿ ವಿರಳ ಅಥವಾ ಇಲ್ಲ ಅಂತ ಹೇಳಬಹುದು. ಇದ್ರ ಬಗ್ಗೆ ರೈತರು ಏನು ಹೇಳ್ತಾ ಇದ್ದಾರೆ ನೋಡಿ. लोगों ने फैसला किया है कोई युवा कोई किसान मजदूर आगे नहीं जाएगा, लीडर बढ़े जाएंगे, आगे जाएंगे, पीसफुली सरकार प्रहार करेगी, खाली हाथों से जुड़ेंगे। सरकार हमारे ऊपर अटैक करने के लिए तैयार हो गई, BSF पंजाब में भी घुसाई गई। हम अपने जवानों के ऊपर अटैक नहीं करेंगे, वो हमारे हैं। हम सरकार से आज भी मांग करेंगे कि दिल्ली से बड़ा फैसला करें। आप कहें कि MSP का गारंटी कानून बनाएंगे, ये सारी स्थिति समाप्त हो सकती है, ये गतिरोध खत्म हो सकता है। तो ये निर्णय है कि हम पीसफुली शांतमयी ढंग से आगे बढ़ेंगे, उस कमिटमेंट पर खड़े हैं। अगर हम मर भी गए, सब देश के वासियों को, युवाओं को अपील करते हैं। ಒಂದು ದೊಡ್ಡ ದೊಡ್ಡ ರೈತ ವರ್ಗ ಕೇಂದ್ರ ಪ್ರಸ್ತಾಪ ಮಾಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದ್ದಾರೆ ಅಂತ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬಹಳ ಬಹಳ ಇಂಪಾರ್ಟೆಂಟ್ ಇದು. ರೈತರು ಹೋರಾಟ ಮಾಡ್ಕೊಳ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೈತರಂತೆ ಬಿಡ್ರಿ, ನಾವ್ಯಾರೂ ಅದನ್ನು ಅಲ್ಲಗಳೆಯಬಾರದು. ಇದು ಈ ಮಣ್ಣಿಗೆ, ನಾವು ತಿಂತಿರೋ ಅನ್ನಕ್ಕೆ ಮಾಡುವ ದ್ರೋಹ ಆಗಿಬಿಡುತ್ತದು. ಅವರಿಂದಲೇ ನಾವಲ್ವೇನ್ರಿ? ಅವರು ಅಲ್ಲಿ ಬೆಳೆದು ಕೊಟ್ಟರೆ ನಾವು ಊಟ ಮಾಡ್ಕೊಳ್ತಾ ಇದ್ದೀವಿ. ಈಗ ಅವ್ರ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ಮಾತಾಡದೆ ಯಾರೋ ರೈತರಂತೆ ರೀ ಮಾತಾಡ್ತಿದ್ದಾರೆ ಅಂತ ಹೇಗೆ ಹೇಳೋದು ನಾವು? ಅವರು ಕೊಟ್ಟಂತಹ ಅನ್ನವನ್ನು ತಿನ್ನುವವರಾಗಿ ನಾವೆಲ್ಲರೂ, ಇಡೀ ದೇಶವೇ ರೈತರ ಪರ ನಿಲ್ಲುವಂಥ ಸಮಯ ಬಂದಿದೆ. ರೈತರು ಹೇಳ್ತಿರೋದೇನು ನೋಡಪ್ಪ, ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇದೆಯಲ್ಲ, ಈ ಪ್ರಸ್ತಾಪ ನಮಗೆ ತೃಪ್ತಿ ತಂದಿಲ್ಲ. 3 ಬೆಳೆ ಕೊಡ್ತೀನಿ ಅಂತ ಹೇಳ್ತಾರೆ ಅವರು, ಖಾತ್ರಿ ರೀತಿಯಲ್ಲಿ. ಯಾರಿಗೆ ಬೇಕ್ರಿ 3 ಬೆಳೆ ಕೊಟ್ಬಿಟ್ಟು ಉಳಿದ ಬೆಳೆ ಬೆಳೆಯೋರ ಕಥೆ ಏನಾಗಬೇಕು? ಅದರಲ್ಲೂ ಕಾನೂನು ಖಾತ್ರಿ ಕೊಡ್ತೀರಾ ಅಂದರೆ ಇಲ್ಲ, ಸ್ಪಷ್ಟತೆ ಇಲ್ಲ. ಕೊಡ್ತೀವಿ ನಾವು. ಇದು ಹೇಗೆ ಅಂದರೆ, ಸಿಗ್ನಲ್ಲು ನೀನು ಜಂಪ್ ಮಾಡ್ತಿದ್ಯಾನಪ್ಪ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಸ್ವಾಮಿ, ನಾನು ಒಂದಿನ ಸಿಗ್ನಲ್ ಜಂಪ್ ಮಾಡಲ್ಲ. ಹೌದಲ್ವಪ್ಪ, ನೀನು ಒಳ್ಳೆಯವನಲ್ವಪ್ಪ, ಹಾಗಿದ್ರೆ ಒಂದು ಕೆಲಸ ಮಾಡಪ್ಪ, ಒಂದು CCTV ಹಾಕ್ಬಿಡ್ತೀನಿ, ಓಕೆ ಏನರಪ್ಪ ಅಂದರೆ, CCTV ಬೇಡ, ಹಂಗೆ ಕೊಡ್ತೀನಪ್ಪ ನಾನು ನಿನಗೆ, ನಾನು ಒಂದು ಪೂರ್ತಿ ಭರವಸೆ ಕೊಡ್ತೀನಿ ನಾನು ನಿನಗೆ, ನಾನು ಯಾವತ್ತೂ ಸಿಗ್ನಲ್ ಜಂಪ್ ಮಾಡಲ್ಲ, ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ, ಸರಿಯಪ್ಪ ನಾವು ನೀನು ನಂಬ್ತಿದ್ದೀವಿ, ಒಂದೇ ಒಂದು CCTV ಇರಲಿ ಬಿಡು. ಅದನ್ನೇ ರೈತರು ಕೇಳ್ತಿರೋದು. ನೀನು MSP ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಖಾತ್ರಿ ಕೊಟ್ಟುಬಿಡು, ಕಾನೂನು ಮಾಡಿಬಿಡು ಅದನ್ನು. ಬೇರೆ ಯಾವ್ಯಾವುದೋ ಆ ಕಾಯ್ದೆ ಈ ಕಾಯ್ದೆ ತರ್ತಾ ಇದ್ದೀನಿ ಅಂತ ಜೋರಾಗಿ ಹೇಳ್ತಿರ್ತೀರಲ್ಲ, ಇದಕ್ಕೊಂದು ಕಾಯ್ದೆ ತಂದುಬಿಡಪ್ಪ ನೋಡೋಣ ಅಂದರೆ ಅದ್ರ ಬಗ್ಗೆ ಅಂದರೆ ಅದ್ರ ಬಗ್ಗೆ ಮಾತಾಡಲ್ಲ. ಕಾನೂನು ತಂದುಬಿಟ್ರೆ ಆ ಕಾನೂನು ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ನಾಳೆ ದಿನ ರೈತರು ಕೋರ್ಟ್ಗೆ ಹೋದರೂ ಕೂಡ ಸರ್ಕಾರಕ್ಕೆ ಸೋಲಾಗುತ್ತೆ. ಇದೇ ಕಾರಣಕ್ಕೆ ಇವರು ಕಾಯ್ದೆ ಮಾಡೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ಬೇಳೆಕಾಳು, ಜೋಳ, ಹತ್ತಿ ಬೆಳೆ ಮಾತ್ರ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ ಇವರು. MSP ವ್ಯಾಪ್ತಿಗೆ ಬರುವಂತಹ 23 ಬೆಳೆಗಳಿಗೂ ಇದೇ ಖಾತ್ರಿ ಕೊಡಲಿ ಅಂತ ರೈತರು ಕೇಳ್ತಿರೋದು. ಜೊತೆಗೆ ನೋಡಿ ಸ್ವಾಮಿನಾಥನ್ ವರದಿ ಬಿಟ್ಟುಬಿಟ್ಟು ನೀವು ಇನ್ನೇನು ಪ್ರಸ್ತಾಪ ಮಾಡಿದ್ರು ನಾವು ಒಪ್ಪಲ್ಲ. ಸ್ವಾಮಿನಾಥನ್ ಅವರು ಈ ದೇಶದ ಹಸಿರು ಕ್ರಾಂತಿಯ ಜನಕ, ಪಿತಾಮಹ ಅಂತ ಕರೀತಾರೆ. ದೇಶ ಬರಗಾಲದಲ್ಲಿದ್ದಾಗ, ಬೆಳೆ ಕಡಿಮೆ ಇದ್ದಾಗ ಎಲ್ಲ ಕಡೆಗಳಲ್ಲಿ ಬೆಳೆ ಯಥೇಚ್ಛವಾಗಿ ಬೆಳೆಯುವುದಕ್ಕೆ ಸ್ವಾಮಿನಾಥನ್ ಅವರ ವೈಜ್ಞಾನಿಕ ಮನಸ್ಥಿತಿ, ಅಧ್ಯಯನ, ಶ್ರಮ, ವಿದೇಶಗಳಲ್ಲಿ ಓಡಾಡಿರೋದು, ತಳಿಗಳ ಅಭಿವೃದ್ಧಿ, ತಳಿಗಳ ಪ್ರಸರಣೆ ಎಲ್ಲವೂ ಕಾರಣ ಆಗಿತ್ತು. ಅಂಥ ವ್ಯಕ್ತಿ ಕೃಷಿಯನ್ನು ಅರಿದು ಕುಡಿದುಬಿಟ್ಟಿದ್ರು.
ಈ ದೇಶದ ಹಸಿರು ಕ್ರಾಂತಿ ಬರದ ಭೂಮಿಯಲ್ಲಿ ಹಸಿರು ಕ್ರಾಂತಿ ಬರೋ ಕಾರಣರಾಗಿದ್ದರು ಅಂಥ ಸ್ವಾಮಿನಾಥನ್ ಅವರ ವರದಿ ಬಿಟ್ಟುಬಿಟ್ರೆ ನಾವಿನ್ನೇನು ಒಪ್ಪಲ್ಲ. ರೈತರದು ನೇರವಾಗಿ ಹೇಳ್ತಾ ಇದ್ದಾರೆ. ಬೇಡಿಕೆ ಈಡೇರೋವರೆಗೂ ನಾವು ಫೈಟ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ರೈತರು ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನು ನಾವು ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ. ಈಗ ಏನಿದು ಎಮ್ ಎಸ್ ಪಿ ಅಂತಾರೆ. ಕಡೆ ಸ್ವಾಮಿನಾಥನ್ ವರದಿ ಯಾವಾಗಾದರೂ ರೈತರದ್ದು ಪ್ರತಿಭಟನೆ ಬರಲಿ, ನಮಗೆ ಸ್ವಾಮಿನಾಥನ್ ವರದಿ ಪ್ರಕಾರನೇ ಆಗಬೇಕು ಎಮ್ ಎಸ್ ಪಿ ಅಂತ ಮಾತಾಡ್ತಾರೆ. ಈ ಎಮ್ ಎಸ್ ಪಿ ಅಂದರೆ ಏನಪ್ಪ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಈ ಎಮ್ ಎಸ್ ಪಿ ನೋಡಿ, ಎಮ್ ಎಸ್ ಪಿ ಏನಾದರೂ ಖಾತ್ರಿ ಆಗಿಬಿಟ್ರೆ ಕೇಂದ್ರ ಸರ್ಕಾರ ಹೇಳ್ತಿರೋದು ಏನು ಗೊತ್ತಾ, ತುಂಬ ಚೆನ್ನಾಗಿದೆ ನೋಡ್ಕೊಳ್ಳಿ ಇದನ್ನು ನೋಡಿ. ಎಮ್ ಎಸ್ ಪಿ ನಾವು ಜಾರಿ ಮಾಡಿಬಿಟ್ರೆ ಈ ಥರ 1,75,000 ಕೋಟಿ ಬೇಕಾಗುತ್ತೆ ನಮಗೆ. 1.75 ಲಕ್ಷ ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಎಲ್ಲಿಂದ ತರೋದು ನಾವು ಅಂತ ಇವ್ರು ಕೇಳ್ತಿದ್ದಾರೆ. ಎಮ್ ಎಸ್ ಪಿ ಮಾಡಿಬಿಟ್ರೆ 1.25 ಲಕ್ಷ ಕೋಟಿ ಬೇಕು ನಮಗೆ ಅಂತ. ಆದರೆ ಕೇಂದ್ರ 1.25 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟು ತಾಳೆ ಎಣ್ಣೆ ಖರೀದಿ ಮಾಡುತ್ತೆ ಅಂತ ರೈತರು ಹೇಳ್ತಿರೋದು. ನೋಡಿ ಸ್ವಾಮಿ, ಇವರು 1.25 ಲಕ್ಷ ಕೋಟಿ ಲೆಕ್ಕ ಹಾಕ್ತಿದ್ದಾರೆ ಇಲ್ಲಿ. ಎಮ್ ಎಸ್ ಪಿ ಕೊಟ್ಬಿಟ್ರೆ ಇಷ್ಟು ನಷ್ಟ ಆಗಿಬಿಡುತ್ತೆ ನಮಗೇನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕೇಂದ್ರ ಇದೆಯಲ್ಲ, ಈ ದೇಶಕ್ಕೆ ಸರಿಯಾಗಿ ತಾಳೆ ಎಣ್ಣೆ ಮ್ಯಾಚ್ ಆಗಲ್ಲ. ತಾಳೆ ಎಣ್ಣೆಯಿಂದ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ. ಪಾಮ್ ಆಯಿಲ್ ಗೊತ್ತಿರಬೇಕಲ್ಲ ನಿಮಗೆ, ಅದೇ ತಾಳೆ ಎಣ್ಣೆ. 1.25 ಲಕ್ಷ ಕೋಟಿ ರೂಪಾಯಿಗೆ ತಾಳೆ ಎಣ್ಣೆ ಖರೀದಿ ಮಾಡ್ಕೊಂಡು ಬರ್ತಾರೆ. ಈ ತಾಳೆ ಎಣ್ಣೆ ಖರೀದಿನೇ ಒಂದು ದೊಡ್ಡ ಲಾಬಿ. ನಮ್ಮ ದೇಶದಲ್ಲಿ ಅನೇಕ ಬಗೆಯ ಎಣ್ಣೆ ಕಾಳುಗಳಿದೆ. ಎಲ್ಲ ಬಿಟ್ಬಿಟ್ಟು ಯಾವ್ಯಾವುದೋ ದೇಶದಿಂದ ತಾಳೆ ಎಣ್ಣೆ ತೊಗೊಂಬರ್ತಾ ಇದ್ದಾರಲ್ಲ, ಇದರಲ್ಲೊಂದು ದಂಧೆ ಇದೆ ಅಂತ ಕೂಡ ರೈತರು ಮಾತಾಡ್ತಾರೆ. ನೀವು ಯಾರನ್ನಾದರೂ ಕೇಳಿ ನೋಡಿ ಇದ್ರ ಬಗ್ಗೆ. ಈ ಎಣ್ಣೆಯಿಂದ ಸುಮಾರು ಜನಕ್ಕೆ ಕಾಯಿಲೆ ಬರುತ್ತೆ. ಈ ಕಾಯಿಲೆ ಬಂದರೂ ಚಿಂತೆ ಇಲ್ಲ ಅಂತ ಯಾವ್ಯಾವುದೋ ದೇಶದಿಂದ ತಾಳೆ ಎಣ್ಣೆ ತೊಗೊಂಡು ಬಂದು ಇಲ್ಲಿ ಮಾರ್ತಾರೆ. ಅದಕ್ಕೂ 1.25 ಲಕ್ಷ ಕೋಟಿನೇ ಆಗೋದು. ಇಷ್ಟೊಂದು ಬೆಳೆಗಳಿಗೆ ಎಮ್ ಎಸ್ ಪಿ ಕೊಡ್ರಪ್ಪ, ಅದಕ್ಕೂ 1.25 ಲಕ್ಷ ಕೋಟಿ ಆಗುತ್ತಲ್ಲ ಅಂದರೆ ನಾವಲ್ಲೇ ನಾನು ಇದಕ್ಕೆ ಒಪ್ಪಲ್ಲ ಅಂತ ಇವ್ರು ಹೇಳ್ತಾರಲ್ಲ. ಹೇಗಿದು? ತಾಳೆ ಎಣ್ಣೆ ಆಮದು ಮಾಡ್ಕೊಳ್ಳೋಕೆ ಇಂಟ್ರೆಸ್ಟು. ಇದೇ ಅಮೌಂಟನ್ನು ನೀವು ಬೆಂಬಲ ಬೆಲೆಗೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಗೆ ಖಾತ್ರಿಪಡಿಸ್ರಿ ಅಂದರೆ ಒಪ್ಪಲ್ಲ. ಇದರಿಂದ ಯಾವ ಹೊರೆನೂ ಉಂಟಾಗಲ್ಲ ಸ್ವಾಮಿ, ಸುಮ್ಮನೆ ಒಂದು ಕುಂಟು ನೆಪ ಅಂತ ಇಲ್ಲಿ ಹೇಳ್ತಿರುವಂಥ ವಿಚಾರ. ಇನ್ನು ನಾವೀಗ ಎಮ್ ಎಸ್ ಪಿ ವಿಚಾರದಲ್ಲಿ ಬಂದುಬಿಡೋಣ. ನೀವು ಕೇಂದ್ರನ ಕೇಳಿ, ನಾವು ಸ್ವಾಮಿನಾಥನ್ ಅವ್ರು ವರದಿ ಕೊಡ್ತಾ ಇರೋದು, ನಾವೇನು ವರದಿ ತಪ್ಪಿಲ್ಲ ಇಲ್ಲಿ, ಇವರು ಸುಮ್ಮನೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಹೇಳುತ್ತೆ. ಹಾಗಾದರೆ ಈ ಎಮ್ ಎಸ್ ಪಿ ವಿಚಾರದಲ್ಲಿ ಪಿಕ್ ಆ್ಯಂಡ್ ಚೂಸ್ ಮಾಡ್ತಾ ಇದೆಯಾ ಕೇಂದ್ರ? ತನ್ನ ಮೂಗಿನ ನೇರಕ್ಕೆ ತನಗೆ ಯಾವುದು ಅನುಕೂಲಕರವಾಗಿದೆಯೋ ಕೊಟ್ಟಂಗೂ ಇರಬೇಕು, ಹೆಡ್ಲೈನ್ಗಳಲ್ಲಿ ಕಾಣಿಸ್ಕೊಂಡಂಗೂ ಇರಬೇಕು, ಒಳಗಡೆ ತನ್ನ ಅಜೆಂಡಾ ಏನಿರುತ್ತೋ ಅದು ಫಾಲೋ ಆದಂಗೂ ಇರಬೇಕು ಅನ್ನೋ ರೀತಿಯಲ್ಲಿ ಕೇಂದ್ರ ಬಿಹೇವ್ ಮಾಡ್ತಾ ಇದೆಯಾ? ನೋಡಿ, ಸ್ವಾಮಿನಾಥನ್ ವರದಿಯಲ್ಲಿ ಏನು ಹೇಳಿದ್ದಾರೆ ಪಾಯಿಂಟಿಗೆ ಬಂದ್ಬಿಡ್ತೀನಿ ನಾನೀಗ. ಸ್ವಾಮಿನಾಥನ್ ವರದಿ ಏನಪ್ಪ ಹೇಳಿದೆ? ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದು. ಇಡೀ ರೈತ ಕುಲ, ಜನ, ನಾವೆಲ್ಲ ಊಟ ಮಾಡ್ತೀವಲ್ವೇನ್ರಿ ರೈತ ಬೆಳೆದದ್ದನ್ನು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಇಲ್ಲಾಂದರೆ ರೈತರ ಪ್ರತಿಭಟನೆ ನಮ್ಗೆ ಅರ್ಥನೇ ಆಗಲ್ಲ. ರೈತರ ಕೂಗು, ಅವನ ಕರುಳಿನ ಕೂಗಿದೆಯಲ್ಲ, ಅವನ ಸಂಕಟ ಇದೆಯಲ್ಲ, ನಮ್ಗೆ ಯಾರಿಗೂ ಅರ್ಥನೇ ಆಗಲ್ಲ. ಸ್ವಾಮಿನಾಥನ್ ವರದಿ ಹೇಳಿರೋದೇನು, ಇವ್ರು ಮಾಡ್ತಿರೋದೇನು ಅಂತ ಅರ್ಥ ಮಾಡ್ಕೊಂಡಾಗ ಮಾತ್ರ ದೆಹಲಿಯ ರೈತರ ಪ್ರತಿಭಟನೆ ನಮ್ಗೆ ಅರ್ಥ ಆಗುತ್ತೆ, ಕನ್ನಡದ ರೈತರ ಪ್ರತಿಭಟನೆ ನಮ್ಗೆ ಅರ್ಥ ಆಗುತ್ತೆ, ಭಾರತದ ರೈತರ ಪ್ರತಿಭಟನೆ ನಮ್ಗೆ ಅರ್ಥ ಆಗುತ್ತೆ. ಎಮ್ ಎಸ್ ಪಿ ನಾವು ಸ್ವಾಮಿನಾಥನ್ ವರದಿ ಪ್ರಕಾರ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಹೇಗೆ? ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಎಮ್ ಎಸ್ ಪಿಯನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ರೈತರಿಗೆ ಇವ್ರು ಕೊಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಲಾಭ ಆಗ್ತಾ ಇಲ್ಲ, ನಷ್ಟನೇ ಆಗ್ತಿರೋದು. ಕೃಷಿ ಉತ್ಪಾದನಾ ವೆಚ್ಚ ಇದೆಯಲ್ಲಪ್ಪ, ಅದಕ್ಕಿಂತ ಕಡಿಮೆ ಮೊತ್ತಕ್ಕೆ ನೀವು ಎಮ್ ಎಸ್ ಪಿ ಕೊಟ್ಟರೆ ಹೇಗಿದು ಅಂತ ನೋಡಿ. ನಿಮ್ಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇದೊಂದು ಪೆನ್ ರೀ, ಒಂದು ಪೆನ್ನು. ಈ ಪೆನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಂಪನಿಗೆ ನಾನು ಇದಕ್ಕೆ ಇಷ್ಟು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಒಂದು 10 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. 10 ರೂಪಾಯಿ ಖರ್ಚು ಮಾಡಿದಾಗ ಮೇಲೆ 2 ರೂಪಾಯೋ 3 ರೂಪಾಯೋ 4 ರೂಪಾಯೋ ನನ್ನ ಲಾಭ ಬರುತ್ತೆ ಅಂತ ಖಾತ್ರಿ. ಪೆನ್ನು ಫ್ಯಾಕ್ಟ್ರಿಗೆ ಅದರ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು ಬರುವ ವೇಳೆಗಾಗಲೇ ಅವ್ನಿಗೊಂದು ಖಾತ್ರಿ ಇದೆ. ನಾನು 10 ರೂಪಾಯಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, 14 ರೂಪಾಯಿ ನನಗೆ ಬರುತ್ತೆ, 15 ರೂಪಾಯಿ ನನಗೆ ಬರುತ್ತೆ, 12 ರೂಪಾಯಿ ನನಗೆ ಬರುತ್ತೆ ಅಂತ. ಭಾರತದ ಕೃಷಿಯನ್ನು ಏನಂತ ಕರೀತಾರೆ? ಮಾನ್ಸೂನ್ ಮಳೆಗಳೊಂದಿಗಿನ ಜೂಜಾಟ ಅಂತ ಕರೀತಾರೆ. ಇದೊಂಥರ ಎಮ್ ಎಸ್ ಪಿಯೊಂದಿಗೆ ಜೂಜಾಟ ಆಗಿಬಿಟ್ಟಿದೆ ನಮ್ಮ ರೈತರ ಕಥೆ. ಬರೀ ಮಾನ್ಸೂನಲ್ಲ, ರಾಜಕಾರಣಿಯೊಂದಿಗಿನ ಜೂಜಾಟ, ಕೇಂದ್ರದ ನಿಯಮಗಳ ಜೊತೆಗಿನ ಜೂಜಾಟ, ದಲ್ಲಾಳಿಗಳೊಂದಿಗಿನ ಜೂಜಾಟ, ಮಧ್ಯವರ್ತಿಯೊಂದಿಗಿನ ಜೂಜಾಟ, ಸಾಗಾಟ ವೆಚ್ಚದೊಂದಿಗಿನ ಜೂಜಾಟ, ಪೆಟ್ರೋಲ್ ಬೆಲೆ ಏರಿಕೆಯೊಂದಿಗಿನ ಜೂಜಾಟ, ಡೀಸೆಲ್ ಬೆಲೆ ಏರಿಕೆಯೊಂದಿಗಿನ ಜೂಜಾಟ, ಕೃಷಿ ಪರಿಕರಗಳ ವೆಚ್ಚ ಏರಿಕೆಯೊಂದಿಗಿನ ಜೂಜಾಟ, ಏನು ಬೇಕಾದ್ರೂ ಸೇರಿಸ್ಕೊಳ್ಬಹುದು. ಇಷ್ಟು ಸಂಕಷ್ಟಗಳ ಮಧ್ಯೆ ಆ ರೈತ ಕೆಲಸ ಮಾಡ್ತಿದ್ದಾನೆ, ಆ ಮಹಿಳೆಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಬರೀ ಮಹಿಳೆ ರೈತ ಅಲ್ಲ, ಅವನ ಇಡೀ ಕುಲವೇ, ಅವನ ಇಡೀ ಕುಟುಂಬವೇ ಆ ಭೂಮಿಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಳೆ ಬರಲಿ, ಬಿಸಿಲಾಗಲಿ, ಚಳಿಯಾಗಲಿ, ಅವ್ರ ಚರ್ಮಗಳು ನೋಡ್ಬೇಕು ನೀವು, ಅವ್ರ ಅಂಗಾಲು ನೋಡ್ಬೇಕು ನೀವು, ಅಂಗೈ ನೋಡ್ಬೇಕು ನೀವು. ಬೆಂದು ಹೋಗ್ಬಿಟ್ಟಿರ್ತಾವ್ರಿ ಅವರು, ಅಷ್ಟು ರಫ್ ಆಗಿಬಿಟ್ಟಿರ್ತಾರೆ, ಚರ್ಮ ಸುಟ್ಟೋಗ್ಬಿಟ್ಟಿರುತ್ತೆ, ಚಳಿಗೆ ಒಡ್ಕೊಂಡಿರುತ್ತೆ, ಆ ಒಡೆದ ಹಿಮ್ಮಡಿಗಳಲ್ಲಿ ರಕ್ತ ಸುರಿತಾ ಇರುತ್ತೆ ರೀ. ನಮ್ಗೆ ಇದು ಯಾವುದೂ ಯಾಕೆ ಕಣ್ಣು ಕಾಣಲ್ಲ ಅಂತ. ಇಲ್ಲಿ ನೋಡಿ, 10 ರೂಪಾಯಿ ಬೆಳೆ ಖರ್ಚಾದರೆ 7 ರೂಪಾಯಿ ಎಮ್ ಎಸ್ ಪಿ ನಿಗದಿ ಮಾಡಿದ್ರೆ ಹೇಗೆ? ಈ ರೀತಿಯಲ್ಲಿ ನಡೀತಾ ಇದೆ ಅಂತ ರೈತರು ಹೇಳೋದು. ನಿಮಗಿನ್ನೂ ಇನ್ ಡೀಟೇಲಾಗಿ ಹೇಳ್ಬಿಡ್ತೀನಿ ನೋಡಿ. ಸ್ವಾಮಿನಾಥನ್ ಅವರ ಎಮ್ ಎಸ್ ಪಿಗೂ ಈಗಿನ ಎಮ್ ಎಸ್ ಪಿಗೂ
ಆಗ್ತಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ ಉತ್ಪಾದನಾ ವೆಚ್ಚದ ಆಧಾರವನ್ನು ಇವ್ರು ಕನ್ಸಿಡರ್ ಮಾಡ್ತಿರೋದು ಹೇಗೆ, ಸ್ವಾಮಿನಾಥನ್ ಅವರ ಆಯೋಗ ಹೇಳಿದ್ದೇನು ಅಂತ. ಇಲ್ಲಿ ಪ್ರಶ್ನೆ ಇಷ್ಟನೇ ನೋಡಿ, MSP ಇದು ನೋಡಿ ಉತ್ಪಾದನಾ ವೆಚ್ಚ ಅಂತ ಕನ್ಸಿಡರ್ ಮಾಡ್ತಾರೆ. ಏನೇನು ಉತ್ಪಾದನೆ ಖರ್ಚು ಮಾಡ್ತಿದ್ದಾನೆ ವ್ಯಕ್ತಿ ಅಂತ, ರೈತ ಅಂತ. ಬಿತ್ತನೆ, ಬೀಜ ಖರೀದಿ, ಗೊಬ್ಬರ ಖರೀದಿ ವೆಚ್ಚ. ಇದನ್ನು ಸ್ವಾಮಿನಾಥನ್ ಅವರ ವರದಿ ಏನು ಹೇಳುತ್ತೆ ಅಂದರೆ A2 ಅಂತ ಹೇಳುತ್ತೆ. ಬಿತ್ತನೆ, ಬೀಜ ಖರೀದಿ, ಗೊಬ್ಬರ ಖರೀದಿ ವೆಚ್ಚ. ಇದನ್ನೇನಂತಾರೆ ಸ್ವಾಮಿನಾಥನ್ ಪ್ಲಸ್ 50%, ಇದರ ಮೇಲೆ 50% ಅಂತ ಹೇಳಿ ಇದನ್ನೇನಂತಾರೆ ಸ್ವಾಮಿನಾಥನ್ ಅವರು A2 ಅಂತ ಕರೀತಾರೆ. ಒಂದು ಸಾಂಖ್ಯಿಕವಾಗಿ ಒಂದು ಕೋಡ್ ರೀತಿಯಲ್ಲಿ A2 ಅಂತ ಕರೀತಾರೆ. ಸ್ವಾಮಿನಾಥನ್ A2 ಅಂತ ಕರಿತಾ ಇದ್ರು. ಸ್ವಾಮಿನಾಥನ್ ಅವರು ಹೇಳಿದ್ದು, ನೋಡ್ರಪ್ಪ ಇದಿಷ್ಟನ್ನೇ ನೀವು ಕನ್ಸಿಡರ್ ಮಾಡಬೇಡಿ. ಬಿತ್ತನೆಗೆ ಎಷ್ಟು ಕೂಲಿ ಖರ್ಚಾಯಿತು, ಇನ್ನು ಬೀಜ ಖರೀದಿಗೆ ಎಷ್ಟಾಯಿತು, ಗೊಬ್ಬರಕ್ಕೆ ಎಷ್ಟಾಯಿತು, ಖರೀದಿಗೆಲ್ಲ ಏನೇನು ಖರ್ಚು ಮಾಡಿದ್ರಿ, ಇಷ್ಟು ಮಾತ್ರ ನೀವು ಕನ್ಸಿಡರ್ ಮಾಡಬೇಡಿ. ಇಡೀ ಕೃಷಿ ಕುಟುಂಬ ಇರುತ್ತಲ್ಲಪ್ಪ, ಅವ್ರು ಕೂಲಿ ಮಾಡ್ತಾರೆ, ಅವ್ರ ಮಾನವ ದಿನಗಳನ್ನು ಬೇಯಿಸ್ತಾರಲ್ಲಿ, ಮಾನವ ಶ್ರಮವನ್ನು ಅಲ್ಲಿ ಹಾಕ್ತಾರೆ, ಆ ಕೂಲಿನೂ ಕನ್ಸಿಡರ್ ಮಾಡಬೇಕು ನೀವು. ಇಡೀ ಕುಟುಂಬನೇ ದುಡಿತಾರಲ್ಲಪ್ಪ, ಅವ್ರ ಕೂಲಿನೂ ಕನ್ಸಿಡರ್ ಮಾಡ್ಕೊಳ್ಳಿ. ಅದೊಂದು ಭಾಗ. ಎರಡನೇದು, ಹೊಲಕ್ಕೆ ಅಂತ ವೆಚ್ಚ ಮಾಡ್ತಾರಲ್ಲಪ್ಪ, ಹೊಲದ ವೆಚ್ಚ ಅಂತಾದರೂ ಕನ್ಸಿಡರ್ ಮಾಡ್ಕೊಳ್ಳಿ, ಲೀಸ್ ಅಮೌಂಟ್ ಅಂತಾದರೂ ಬೇಕಾದರೂ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನು ಕನ್ಸಿಡರ್ ಮಾಡಿ ಹೊಲದ ವೆಚ್ಚ, ಕೂಲಿ ವೆಚ್ಚ, ವೆಚ್ಚ ಭೋಗ್ಯ ಎರಡರೊಂದು ಇಟ್ಕೊಳ್ಳಿ. ಉಳುಮೆ, ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ, ಈ ಥರ ವೆಚ್ಚ ಇಷ್ಟು ಸೇರಿಸಿ ಇದರ ಮೇಲೆ 50% ನೀವು ಕೊಟ್ಟಾಗ ಮಾತ್ರ ರೈತನಿಗೆ ಲಾಭ ಆಗುತ್ತೆ. ಅದರ್ವೈಸ್ ಈ MSPನೇ ಅವೈಜ್ಞಾನಿಕ ಆಗಿಬಿಡುತ್ತೆ ಅಂತ ಸ್ವಾಮಿನಾಥನ್ ಅವ್ರು ಹೇಳಿದ್ದು. ಸರ್ಕಾರ ಏನು ಮಾಡ್ತು, ರೈತನ ಕೂಲಿನೂ ಕೊಡಲ್ಲ, ಕುಟುಂಬದವ್ರ ಕೂಲಿನೂ ಕೊಡಲ್ಲ, ಜೊತೆಗೆ ಇಡೀ ವಿಚಾರದಲ್ಲಿ ಹೊಲದ ವೆಚ್ಚನೂ ಕೂಡ ಕೊಡಲ್ಲ. ಹೊಲದ ಭೋಗ್ಯಕ್ಕೆ ಹಾಕೊಂಡಿದ್ರೆ ಕೆಲವರು ಹೇಳ್ತಾರಲ್ಲ, ನಾವೇನೋ ಗುತ್ತಿಗೆ ಹಾಕೊಂಡಿದ್ದೀವಿ, ಜಮೀನ ಮಾಡ್ತಾ ಇದ್ವಿ ಪಾಲಿಗೆ ಭಾಗಕ್ಕೆ ಅಂತ ಏನೋ ಮಾತಾಡ್ತಾರಲ್ಲ, ಆ ಹೊಲದ ವೆಚ್ಚನೂ ಕೊಡಲ್ಲ. ಇದು ಬಿಟ್ಟುಬಿಟ್ಟು ಏನು ಮಾಡ್ತಾರೆ ಸರ್ಕಾರ, ಬರೀ ಬಿತ್ತನೆ ಬೀಜ ಕೊಡ್ತೀನಪ್ಪ, ಖರೀದಿ ಕೊಡ್ತೀನಿ ನಾನು, ರಸಗೊಬ್ಬರ ಕೊಟ್ಬಿಡ್ತೀನಿ ನಾನು, ಸಾಕು, ಉಳಿದಿದ್ದ ಕತೆ ನಾನೇನಪ್ಪ ಮಾಡಲಿ ಅಂತ ರೈತ ಕೇಳ್ತಾನಲ್ಲ. ಇದೇ ಡಿಮ್ಯಾಂಡ್ ಇರೋದು ಇವಾಗ. ಈ ಎರಡು ಎಕ್ಸ್ಟ್ರಾಗಳ ವಿಷಯಗಳಿದೆಯಲ್ಲ, ಇದನ್ನು ಸ್ವಾಮಿನಾಥನ್ ಅವರು ಹೇಳಿದ್ರು. ಈ ಒಂದು ಭಾಗವನ್ನು ಸರ್ಕಾರ ಬಿಟ್ಬಿಟ್ಟು ಏನು ಹೇಳುತ್ತೆ, ಕೊಡ್ತಾ ಇದ್ದೀವಲ್ರಿ ಬಿತ್ತನೆ ಬೀಜಕ್ಕೆ, ಕೊಡ್ತಾ ಇದ್ದೀವಲ್ರಿ ರಸಗೊಬ್ಬರಕ್ಕೆ, ಬಿತ್ತನೆ ಕೂಲಿ ಕೊಡ್ತಾ ಇದ್ದೀವಲ್ರಿ, ಇಷ್ಟು ಮಾತ್ರ ಸರ್ಕಾರ ಮಾತಾಡಿಬಿಡುತ್ತೆ, ಉಳಿದದ್ದು ಮಾತಾಡ್ತಾ ಇಲ್ಲ ಅಂತ ರೈತರು ಕೆರಳಿ ಕೆಂಡ ಆಗಿದ್ದಾರೆ. ಹೊಲಕ್ಕೆ ಭೋಗ್ಯ ಅಥವಾ ಹೊಲದ ವೆಚ್ಚವನ್ನು ನಿಗದಿ ಮಾಡಬೇಕು ಅಂತ ಹೇಳುತ್ತೆ. ಕೂಲಿ ಸೇರಿದಂತೆ ಸಮಗ್ರ ವೆಚ್ಚವನ್ನು ಕೂಡ ಉತ್ಪಾದನಾ ವೆಚ್ಚದಲ್ಲಿ ಸೇರಿಸಬೇಕು. ಈ ಸ್ವಾಮಿನಾಥನ್ ಇಷ್ಟು ಹೇಳಿದ್ರಲ್ಲ, ಇದನ್ನು C2 ಅಂತ ಕರೀತಾರೆ. C2 ಸರ್ಕಾರ ಕೊಡ್ತಿರೋದು ಬರೀ A2, ಬಿತ್ತನೆ ಬೀಜ, ರಸಗೊಬ್ಬರ, ಇಷ್ಟನ್ನು ಮಾತ್ರ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅವರು, ಅದ್ರ ಮೇಲೆ 50%, ಅದನ್ನು A2 ಅಂತ ಕರೀತಾರೆ. ಸ್ವಾಮಿನಾಥನ್ ಅವರು ಹೇಳೋದು, ನೀನು ಹೊಲದ ವೆಚ್ಚನೂ ಕೊಡು, ರೈತನ ಕೂಲಿನೂ ಕೊಡು, ಅರ್ಥ ಆಯ್ತಾ, ಅಥವಾ ಭೋಗಿಗೆ ಹಾಕೊಂಡಿದ್ರೆ ಭೋಗ್ಯವನ್ನು ಕೊಡು, ಆಗ ಅದು C2 ಆಗುತ್ತೆ. ಆಗ ಮಾತ್ರ ರೈತನಿಗೆ ನ್ಯಾಯವಾದಂಥ MSP ಸಿಗುತ್ತೆ ಅಂತ. A2 ಆಧಾರದಲ್ಲಿ ಯಾರಿಗೂ ಬೇಡಪ್ಪ, C2 ಮಾಡ್ಕೊಳ್ಳಿ. ಇದನ್ನು C2 ಏನೇನು ಬರುತ್ತೆ ಎಲ್ಲವೂ ಬಂದುಬಿಡ್ತವೆ. ಬಿತ್ತನೆ ಬೀಜ ಬರುತ್ತೆ, ರಸಗೊಬ್ಬರ ಬರುತ್ತೆ, ಕೂಲಿ ಬರುತ್ತೆ, ಹೊಲದ ವೆಚ್ಚ ಬರುತ್ತೆ, ಭೋಗ್ಯ ಬರುತ್ತೆ, ಎಲ್ಲವೂ ಸೇರಿ ಪ್ಲಸ್ 50% ಬರ್ತದೆ. ಅದೇ ಕರೆಕ್ಟಾಗಿ MS ಸ್ವಾಮಿನಾಥನ್ ಅವರು ಹೇಳಿದ್ದು. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಅದನ್ನು ಕೊಡಲ್ಲ, ಅದನ್ನು ಮಾತಾಡ್ತಾ ಇಲ್ಲ, ಅವ್ರು ಬರೀ A2 ಅಂತ ಹಿಡ್ಕೊಂಡು ಕೂತಿದ್ದಾರೆ. ಇಲ್ಲಿ ರೈತರು ಕೇಳೋದು C2 ಅಂತ. ನೋಡಿ, ಇನ್ನೊಂದು ಕಡೆ ಇದೊಂದು ಆಯಿತಾ, ಇದೊಂದು ಭಾಗ ಅಂತ ಇಟ್ಕೊಳ್ಳಿ ನೀವು. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ, ಈಗ ಪಂಜಾಬಲ್ಲಿ ಭತ್ತ ಬೆಳೀತಾನೆ, ಇದನ್ನು ಕೃಷಿ ಬೆಲೆ ಆಯೋಗ ಚೆಕ್ ಮಾಡ್ಕೊಂಡಾಗಲೂ ಕೂಡ ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಬಂತು. ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅಂತ. ನೋಡಿ, ಒಂದು ಶರ್ಟ್ ಹೊಲಿದು ಬಿಡೋದು, ಇಡೀ ದೇಶಕ್ಕೆ ಇದೇ ಶರ್ಟ್ ಎಲ್ಲರೂ ಹಾಕೊಂಬಿಡಿ ಅಂತ ಹೇಳಿದ್ರೆ ಆಗುತ್ತಾ? ಒಬ್ಬೊಬ್ಬ ಆಕಾರ ಗಾತ್ರ ವ್ಯತ್ಯಾಸಗಳಿರ್ತಾವಲ್ವ. ಆ ಕಾರಣಕ್ಕೆ ಇದೇ ಸ್ವಾಮಿನಾಥನ್ ಅವರ ವರದಿಯಲ್ಲಿ ಹೇಳ್ತಾರೆ, MSP ನಿಗದಿ ಮಾಡಿದ್ರು ಆಯಾ ರಾಜ್ಯಗಳಿಗೆ, ಪ್ರದೇಶಗಳಿಗೆ ಅನುಗುಣವಾಗಿ, ಆಯಾ ಬೆಳೆಗಳಿಗೆ ಅನುಗುಣವಾಗಿ ವೈಜ್ಞಾನಿಕವಾಗಿ MSP ನಿಗದಿಯಾಗಬೇಕು. ಪಂಜಾಬ್ ಅಲ್ವಾ ಭತ್ತ ಬೆಳಿತಾನ್ರಿ, ಹೌದು, ನೀರಾವರಿ ಚೆನ್ನಾಗಿದೆ, ಉತ್ಪಾದನಾ ವೆಚ್ಚ ಕಡಿಮೆ ಬರಬಹುದು ಅವನಿಗೆ. ಕರ್ನಾಟಕದಲ್ಲಿ ಭತ್ತ ಬೆಳೆಯೋನಿಗೂ ನೀವು ಪಂಜಾಬಲ್ಲಿ ಬೆಳೆಯೋನಿಗೂ ಒಂದೇ ಮಾಡಿಬಿಟ್ರೆ ಸರಿ ಇಲ್ಲ. ಅದು ಕರ್ನಾಟಕದವನ ಶ್ರಮ, ನೀರಿಗೇನು ಕಷ್ಟ, ಪವರ್ಗೇನು ಕಷ್ಟ, ಇಲ್ಲಿ ಉತ್ಪಾದನಾ ವೆಚ್ಚ ಎಷ್ಟು ಕಷ್ಟ ಇದೆ, ಇಲ್ಲಿ ಜಮೀನು ಕಥೆ ಏನು, ರಸಗೊಬ್ಬರದ ಕಥೆ ಏನು, ಇಲ್ಲಿ ಟ್ಯಾಕ್ಸ್ಗಳ ಕಥೆ ಏನು, ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವು ಅಲ್ಲಿಗೆ ಅನುಗುಣವಾಗಿ MSP ನಿಗದಿ ಮಾಡಿ ಅಂತ. ಇವರು ಹಾಗಲ್ಲ, ಕರ್ನಾಟಕಕ್ಕೂ ಒಂದೇ, ಡೆಲ್ಲಿಗೂ ಒಂದೇ, ಪಂಜಾಬ್ಗೂ ಒಂದೇ ಅಂತ ಮಾಡಿಬಿಡ್ತಾರಲ್ಲ. ಇದರ ಬಗ್ಗೆ ಕೂಡ ರೈತರ ತಕರಾರಿದೆ. ಹಾಗಾಗಿ ಕರ್ನಾಟಕ ಪಂಜಾಬ್ ಎರಡನ್ನೂ ಒಂದೇ ತಕಡಿಯಲ್ಲಿಟ್ಟು ತೂಗಬೇಡಿ ಅಂತ ಕೂಡ ಸ್ವಾಮಿನಾಥನ್ ಅವರು ಹೇಳಿದರು. ಅದನ್ನು ಇವರು ಫಾಲೋ ಮಾಡ್ತಾ ಇಲ್ಲ. ಇಲ್ಲೊಂದೊಂದು ಕಡೆ ಸುಮ್ಮನೆ ಒಂದು ಲೆಕ್ಕಾಚಾರ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, A2 ಆಗಲೇ ಹೇಳಿದ್ನಲ್ಲಪ್ಪ, ಉತ್ಪಾದನಾ ವೆಚ್ಚ, ಆನಂತರದಲ್ಲಿ ಇವರು ಇಲ್ಲಿ A2 ಅಲ್ಲಿ ಉತ್ಪಾದನಾ ವೆಚ್ಚ ಬರುತ್ತೆ, ಬಿತ್ತನೆ ಬರುತ್ತೆ, ಬೀಜ ಖರೀದಿ ಬರುತ್ತೆ, ಗೊಬ್ಬರ ಬರುತ್ತೆ, ಇಷ್ಟು ವೆಚ್ಚ ಒಂದು ಕಡೆ MSP ಕೊಟ್ಬಿಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಈ ಪ್ರಕಾರ ಹೋದಾಗ 1 ಕ್ವಿಂಟಲ್ ಭತ್ತ ಅಂತ ಬಂದಾಗ ಪ್ಲಸ್ 50% ಸೇರಿಸ್ಕೊಳ್ಳಿ, 1 ಕ್ವಿಂಟಲ್ ಭತ್ತ ಅಂತ ಬಂದಾಗ 2183 ರೂಪಾಯಿ ನಾವು ಕೊಡ್ತಾ ಇದ್ದೀವಪ್ಪ ಅಂತ ಹೇಳ್ತಾರೆ. ಸ್ವಾಮಿನಾಥನ್ ಅವರ ಆಯೋಗ ಇದೇ ಭತ್ತದ ಬೆಳೆಗೆ C2 ಸೇರಿಸ್ಕೊಂಡು ಅವ್ರು ಮಾತಾಡ್ತಾರೆ, ಉತ್ಪಾದನಾ ವೆಚ್ಚ ಹಾಗೂ ಶ್ರಮದ ವೆಚ್ಚ, ಭೂಮಿಯ ಬಾಡಿಗೆ
ಪ್ಲಸ್ ಹೆಚ್ಚುವರಿ 50%. ಇದೆಲ್ಲ ಸೇರಿಸಿದ್ರೆ 1911 ರೂಪಾಯಿ ಆಗುತ್ತೆ, ಪ್ಲಸ್ 955 ಆಗುತ್ತೆ. ಎರಡೂ ಸೇರಿಕೊಂಡು 2866 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರೋದೇ ನೋಡಿ, ಇಲ್ಲಿ 4 ಬೆಳೆಗಳು ಹೇಳಿಬಿಡ್ತೀನಿ ನಾನು ನಿಮಗೆ, ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ನಾನು. MSP ಲೆಕ್ಕಾಚಾರದ್ದು ಭತ್ತ ಇಲ್ಲಿ C2 ಸೇರಿಸ್ಕೊಂಡು 1911 ರೂಪಾಯಿ ಕೊಡಬೇಕಾಗುತ್ತೆ, ಪ್ಲಸ್ ಹೆಚ್ಚುವರಿಯಾಗಿ C2 ಪ್ಲಸ್ 50% ಸೇರಿಸ್ಕೊಂಡ್ರೆ 2866. ಆದರೆ ಈಗ ಸಿಗ್ತಿರೋದು ಎಷ್ಟು ಗೊತ್ತಾ? ಭತ್ತಕ್ಕೆ ಕ್ವಿಂಟಲ್ ಒಂದಕ್ಕೆ ಕೇಂದ್ರ ಕೊಡ್ತಿರೋದು 2183 ರೂಪಾಯಿ. ರೈತನಿಗೆ ಕ್ವಿಂಟಲ್ ಒಂದಕ್ಕೆ ಲಾಸ್ ಆಗ್ತಿರೋದು ಎಷ್ಟು ಗೊತ್ತಾ? ಇಲ್ಲಿ 683 ರೂಪಾಯಿ 50 ಪೈಸೆ. ಯಾಕೆಂದರೆ ಇವ್ರ ಲೆಕ್ಕಾಚಾರ A2 ಮೇಲಿದೆ, C2 ಇಲ್ಲ. ಇಲ್ಲಿ ಇವ್ರು ಕೊಡ್ತಿರೋದು A2, ಕೂಲಿನೂ ಕೊಡಲ್ಲ ಅಂತಾರೆ ಇವರು ಒಂದು ಕಡೆಯಲ್ಲಿ ಭೂಮಿ ವೆಚ್ಚನೂ ಕೊಡಲ್ಲ ಅಂತಾರೆ. ಆ ಸಂದರ್ಭದಲ್ಲೇ ಕ್ವಿಂಟಲ್ ಒಂದಕ್ಕೆ ಏನ್ರಿ 683 ರೂಪಾಯಿ ಯಾವ ಮಹಾರಿ ಅಂತಾರೆ. 100 ಕ್ವಿಂಟಲ್ ಲೆಕ್ಕ ಹಾಕಿ, 200 ಕ್ವಿಂಟಲ್ 500 ಕ್ವಿಂಟಲ್ ಲೆಕ್ಕ ಹಾಕಿ ಏನಾಗುತ್ತೆ ರೈತನ ಕಥೆ ಅಂತೇಳಿ. ಈ ನಷ್ಟ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ರೈತರು ಹೇಳ್ತಿರೋದು. ಜೋಳ ಅಪ್ಪ 2833 ರೂಪಾಯಿ C2 ಆಯಿತಾ. C2 ಪ್ಲಸ್ 50% ಸೇರಿದಾಗ 4249 ರೂಪಾಯಿ 50 ಪೈಸೆ ಆಗುತ್ತೆ. ಇಲ್ಲಿ A2 ಪ್ಲಸ್ 50% ಲೆಕ್ಕ ಹಾಕಿಬಿಟ್ರೆ 3180 ರೂಪಾಯಿ. ಕೇಂದ್ರ ಮಾಡ್ತಿರೋದೇನು 4249 ರೂಪಾಯಿ 50 ಪೈಸೆ ಕೊಡೋ ಕಡೆಯಲ್ಲಿ 3180 ರೂಪಾಯಿ ಕೊಡ್ತಾರೆ ಜೋಳಕ್ಕೆ. ರೈತರ ಪಕ್ಕ ರೆಡಿ ಇಲ್ಲ. ರೈತನಿಗೆ ಲಾಸ್ ಆಗ್ತಿರೋದು ಎಷ್ಟು ಗೊತ್ತಾ? 1069 ರೂಪಾಯಿ 50 ಪೈಸೆ ಒಂದು ಕ್ವಿಂಟಲ್ಗೆ. ನನಗೆ ಯಾಕಿದು? ನನಗೆ C2 ಲೆಕ್ಕದಲ್ಲೇ ಕೊಡಿ, ನನಗೆ A2 ಲೆಕ್ಕ ನಾನು ಒಪ್ಪಕ್ಕಾಗಲ್ಲ. ನಾನು ಭೂಮಿದು ಇಲ್ಲ, ನನಗೆ ರೈತರ ಕೆಲಸ ಮಾಡಿರೋ ಕೂಲಿದು ಕೊಡಲ್ಲ ಅಂದರೆ ನಾನೇನು ಸ್ವಾಮಿ ಮಾಡಲಿ? ರೈತ ಕೇಳ್ತಾ ಇದ್ದಾನೆ ಅದನ್ನು. ತೊಗರಿ ಇಂಟ್ರೆಸ್ಟಿಂಗು, ನಮ್ಮ ಕರ್ನಾಟಕದ ರೈತರು ಗಮನಿಸಬೇಕು ಈ ಸ್ಟೋರಿನ. 5993 ರೂಪಾಯಿ C2 ಲೆಕ್ಕದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು. C2 ಪ್ಲಸ್ 50% ಸೇರಿಸ್ತಾರಲ್ಲ, ಇದರ ಮೇಲೆ 50% ಸೇರಿಸಿದಾಗ ಒಬ್ಬ ರೈತನಿಗೆ ಒಂದು ಕ್ವಿಂಟಲ್ ತೊಗರಿ ಬೇಳೆಗೆ 8989 ರೂಪಾಯಿ 50 ಪೈಸೆ ಸಿಗಬೇಕು. ಆದರೆ ಕೇಂದ್ರ ಕೊಡ್ತಿರೋದು ಎಷ್ಟು ಗೊತ್ತಾ? ಅವ್ರ ನಿಗದಿ ಪ್ರಕಾರ 7000 ರೂಪಾಯಿ ಕೊಡುತ್ತೆ ಒಂದು ಕ್ವಿಂಟಲ್ಗೆ. ತೊಗರಿ ಬೆಳೆಯುವಂಥ ರೈತನಿಗೆ ಲಾಸ್ ಆಗೋದು ಎಷ್ಟು ಗೊತ್ತಾ? ಇವರ ಅವೈಜ್ಞಾನಿಕ ಪದ್ಧತಿಯ ಕಾರಣದಿಂದಾಗಿ 1989 ರೂಪಾಯಿ 50 ಪೈಸೆ ಲಾಸ್ ಆಗುತ್ತೆ. ಇದೇ ಥರ ರಾಗಿನೂ ಇದೆ, ಬೇರೆ ಬೆಳೆಗಳು ಇದೆ. ಇಲ್ಲಿ ವಿಷಯ ಇನ್ನೊಂದೇನು ಬರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಆ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಏನ್ರಿ ಈ ಥರ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ರಿ ಗತಿ ಆಗುತ್ತೆ? ಗ್ರಾಹಕರಿಗೆ ಬೆಲೆ ಜಾಸ್ತಿ ಆಗಿಬಿಡಲ್ವೇನ್ರಿ ಅಂತ ಒಂದು ಥಿಯರಿ ಬಿಟ್ಟಿದ್ದಾರೆ. ಇದಕ್ಕೆ ಹೊಸ ಥಿಯರಿ ಇದು. ಇದನ್ನು ಕೊಂಡ್ಕೊಳ್ಳೋರ್ಗೂ ಜಾಸ್ತಿ ಆಗಿಬಿಡುತ್ತೆ. ನಾವು ಈಗಲೇ MSP ಎಲ್ಲ ಹಿಂಗೆ ಮಾಡಿಬಿಟ್ರೆ ಕೊಂಡ್ಕೊಳ್ತಾನಲ್ಲ ಗ್ರಾಹಕ, ಅವನಿಗೆ ಬೆಲೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಎಲ್ಲೂ ಜಾಸ್ತಿ ಆಗಲ್ಲ, ಅದು ಸುಳ್ಳದು. ಆ ಥರ ಹೇಳಿದಾಗ ಏನಾಗುತ್ತೆ, ಎಲ್ಲ TV ನೋಡ್ತಾ ಇರ್ತೀವಲ್ಲ ನಾವು, ನಮಗೆ ಜಾಸ್ತಿ ಆಗೋದು ತಪ್ಪಿಸೋ ಸಲುವಾಗಿ ಪಾಪ ಇಂಥ ಕೆಲಸ ಮಾಡ್ತಿದ್ರೆ ಅಂತ ಅನಿಸ್ಬಿಡುತ್ತೆ. ವಿಷಯ ಅದಲ್ಲ. ಇಲ್ಲಿ ಗ್ರಾಹಕನಿಗೆ ನಷ್ಟ ಆಗಲ್ಲ. ನೀವು MSP ನಿಗದಿ ಮಾಡಿದ ಆಚೆಗೂ C2 ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಆಚೆಗೂ ಇಲ್ಲಿ ಯಾರೋ ಮಧ್ಯವರ್ತಿ ದಲ್ಲಾಳಿ ಇರ್ತಾನಲ್ಲ, ಅವನ ಲಾಭಾಂಶ ಕಡಿಮೆ ಆಗುತ್ತೆ ವಿನಃ ಗ್ರಾಹಕರಿಗೆ ಅದರ ಬೆಲೆ ಜಾಸ್ತಿ ಆಗಲ್ಲ. ಇವರೆಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಹಂಗಾದರೆ ಇಷ್ಟೊಂದು ಬೆಲೆ ಏರಿಕೆ ಯಾಕಪ್ಪ ಮಾಡ್ತಾ ಇದ್ದೀರಿ? A2 ಕೊಟ್ಕೊಂಡೇ ಇಷ್ಟು ಬೆಲೆ ಮಾಡಿದ್ದೀರಾ ನೀವು? ಹೇಳೋದೇನು ಗ್ರಾಹಕರು ಅಂತ. ಯಾವ ಬೆಲೆ ಕಡಿಮೆ ಮಾಡಿದ್ದೀರಿ? 30 ರೂಪಾಯಿ 60 ರೂಪಾಯಿ ಆಗಿದೆ, 100 ರೂಪಾಯಿ ಆಗಿದೆ, 50 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ, 78 ರೂಪಾಯಿ 80 ರೂಪಾಯಿ ಸಿಗ್ತಿದ್ದು ಆಯಿಲು 150 200ಕ್ಕೆ ಮಾಡಿದ್ದೀರಿ. ಏನು ಬಿಟ್ಬಿಟ್ಟಿದ್ದೀರಿ ನೀವು? ಹಾಗಾದರೆ ನ್ಯಾಯ ಇದೆಯಾ ಇಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇದೊಂದು ಸುಳ್ಳು. ಈ ಸುಳ್ಳನ್ನು ಈ ಥರ ಬಿತ್ತನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಲ್ಲಾಳಿಗಳಿಗೆ ಸಿಗುವ ಲಾಭಾಂಶ ಕಡಿಮೆ. ಈ ದಲ್ಲಾಳಿಗಳು ಯಾರು ಅಂದರೆ ಅದೇ ರಾಜಕಾರಣಿಗಳೇ. ಅವ್ರ ನೆಂಟರು, ಸಂಬಂಧಿಕರು, ಇನ್ನೊಬ್ಬರು ಮತ್ತೊಬ್ಬರು, ಅವರದೇ ಸಿಂಹ ಪಾಲಿರುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ವಿನಯ್ ಇದ್ದಾರೆ. ವಿನಯ್, ಈಗ ಇಡೀ ವಿಚಾರದಲ್ಲಿ ಒಂಥರ MSP ಅಂದರೆ ಒಂದು ಗೊಂದಲಮಯವಾಗಿ ಮಾಡಿಬಿಡುವಂಥ ಒಂದು ಪ್ಲಾನು. ಕಾನೂನು ಖಾತ್ರಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇದೇ ಸ್ವಾಮಿನಾಥನ್ ಅವರ ವರದಿಯನ್ನು ಇಡೀ ದೇಶ ಜನದ ಮುಂದೆ ಇಟ್ಬಿಡಲಿ. ಸ್ವಾಮಿನಾಥನ್ ಅವ್ರು ಹೇಳಿರೋದೇನು ನಾವೇನು ಕೊಡ್ತಾ ಇದ್ದೀವಿ ಅಂಥೇಳಿ ಅದನ್ನು ಪಬ್ಲಿಕ್ ಮಾಡಲಿ ಬಿಡಿ. ಏನು ಜನರಿಗೆ ತಿಳಿಬಾರ್ದು ಅಂತೇನು ಇಲ್ವಲ್ಲ ಅದನ್ನು. ಸೊ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು? ಎಸ್ ರಮಾಕಾಂತ್, ರೈತರು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಪ್ರಮುಖ ಬೇಡಿಕೆ ಅಂದರೆ MSPಯನ್ನು ನಿಗದಿಪಡಿಸಿ ನಮಗೆ ನಾವು ಬೆಳೆಯುವಂತಹ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಿ ಅಂತ ಹೇಳಿ. ಅದಕ್ಕೆ ರೈತರು ಹೇಳ್ತಾ ಇರೋದು ಏನು 2004ರಲ್ಲಿ UPA ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು. ಆ ಟೈಮ್ನಲ್ಲಿ ಏನು ಭಾರತದ ಕೃಷಿ ಕ್ರಾಂತಿಯನ್ನು, ಹಸಿರು ಕ್ರಾಂತಿಯನ್ನು ಮಾಡಿದಂತಹ
ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. ಅದು MSPಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವರದಿಗಳನ್ನ ಮಾಡಿ ಸರ್ಕಾರಕ್ಕೆ ನೀಡಬೇಕಂತ ಹೇಳಿ ಆ ಒಂದು ಜವಾಬ್ದಾರಿಯನ್ನ ಸ್ವಾಮಿನಾಥನ್ ಅವರಿಗೆ ನೀಡಲಾಗಿತ್ತು. ಅದರಂತೆ ಅಂದು MS ಸ್ವಾಮಿನಾಥನ್ ಅವರ ನೇತೃತ್ವದ ಒಂದು ಆಯೋಗ ಒಟ್ಟು 5 ವರದಿಯನ್ನ ಅಂದು ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು. ಅದರಲ್ಲಿ ಅವರು C2 ಹಾಗೇನೆ A2 ಅನ್ನುವಂತಹ 2 ವಿಂಗಡಣೆಯನ್ನ ಮಾಡಲಾಗಿತ್ತು. A2 ಅಂದ್ರೆ ಏನು ಸರ್ಕಾರ ಈಗ ಮುಂಚೆಯಿಂದ ಏನು ಕೊಡ್ಕೊಂಡ್ ಬರ್ತಾ ಇದೆ ಅದು ಯಾವ ರೀತಿಯಾಗಿದೆ ಅಂತ ಒಂದು ವಿಶ್ಲೇಷಣೆ ಮಾಡೋದಕ್ಕೆ A2 ಅಂತ ಹೇಳಿದ್ರೆ ಇದು ಸರಿ ಇಲ್ಲ, ಇದರಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ, ಅವರು ಬೆಳೆದಿರುವಂತಹ ಬೆಳೆಗೆ ಆ ನಿಗದಿ ಮಾಡ್ತಾ ಇರುವಂತಹ ಕನಿಷ್ಠ ಬೆಲೆ ಸಾಕಾಗ್ತಾ ಇಲ್ಲ, ಅದು ಕೂಡ ಕಡಿಮೆ ಆಗ್ತಾ ಇದೆ, ಇದನ್ನ ಹೇಗೆ ಪರಿಹರಿಸಬಹುದು, ರೈತರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನ ನೀಡಬಹುದು ಅನ್ನೋದಕ್ಕಾಗಿ C2 ಅನ್ನುವಂತಹ ಒಂದು ಹೊಸ ಸೂತ್ರವನ್ನ ಕೂಡ ಸ್ವಾಮಿನಾಥನ್ ಅವರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ ಇಲ್ಲಿ ಎರಡು ರೀತಿಯಲ್ಲಿ ಒಂದು ಸುಳ್ಳುಗಳು ಹರಿದಾಡ್ತಾ ಇದೆ. ಈ MSP ಕೊಟ್ಟುಬಿಟ್ರೆ ಬೆಲೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ಜನಗಳು ತಿಳ್ಕೊಳ್ಬೇಕಾಗಿರೋ ವಿಷಯ ಸೂಕ್ಷ್ಮವಾಗಿ ಇಲ್ಲಿ ಏನಿದೆ ಅಂದರೆ MSPಯನ್ನು ಅಥವಾ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಬಿಟ್ಟು ಕೇಂದ್ರ ಕೊಂಡುಕೊಳ್ಳುತ್ತೋ ದೇಶದಲ್ಲಿ ರೈತ ಬೆಳೆದ ಪ್ರತಿಯೊಂದು ಕಾಳನ್ನು ಪ್ರತಿಯೊಂದು ಭತ್ತದ ಅಗುಳನ್ನು ಯಾರೂ ಕೊಂಡ್ಕೊಳ್ತಾ ಇಲ್ಲ. ಇಲ್ಲಿ ಜನನೂ ಕೊಂಡ್ಕೊಳ್ತಾರೆ. ಸರ್ಕಾರದ ವತಿಯಿಂದ ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಾಗ ಒಂದು ಪ್ರಮಾಣ ನಿಗದಿ ಮಾಡ್ತಾರೆ, ಇಷ್ಟು ಮಾತ್ರ ನಾನು ಕೊಂಡ್ಕೊಳ್ತೀನಿ ಅಂತ. ಅಷ್ಟಕ್ಕೆ ಮಾತಾಡ್ರಯ್ಯ ಅಂದರೆ ಇಡೀ ದೇಶದ ಎಲ್ಲ ದವಸ ಧಾನ್ಯವನ್ನು ಕೇಂದ್ರವೇ ಖರೀದಿ ಮಾಡ್ತಾರ ಬಿಂಬಿಸಿ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗಿಬಿಡುತ್ತಾ ಅಂತ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಯಾವ ಥಿಯರಿ ಅಂತ? ಎಸ್ ರಮಾಕಾಂತ್, ಈ ಬೇಡಿಕೆ ಈಗ ಏನಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ, ಯಾವುದೋ ಒಂದು ಬೆಳೆಗೆ ಬೇಡಿಕೆ ಇದೆ ಅಂದ್ರೆ ಅದು ಅದಾಗಿಯೇ ಅದರ ಬೆಲೆ ಕೂಡ ಹೆಚ್ಚಾಗುತ್ತೆ. ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆ ಇರೋದಿಲ್ವೋ, ಯಾವಾಗ ರೈತರಿಗೆ ನಷ್ಟ ಆಗುತ್ತೋ ಆಗ ಏನ್ ಮಾಡೋದು? ಎಲ್ಲ ರೈತರು, ಅದರಲ್ಲೂ ಭಾರತದ ಮಟ್ಟಿಗಂತೂ ರೈತರು ಬೆಳೆ ಅಂದ್ರೆ ಹೇಗಾಗಿದೆ, ಸಾಲ ಮಾಡಿ ತಂದಿರ್ತಾರೆ, ಆ ಬೆಳೆಯನ್ನ ಮಾರಿ ಸಾಲ ತೀರಿಸುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ತಾನು ಬೆಳೆದ ಬೆಳೆಯನ್ನ ಇಟ್ಟುಕೊಂಡು ಅದನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಅದಕ್ಕೆ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಆ ಬೆಲೆಯನ್ನ ನೋಡಿ ಮಾರಾಟ ಮಾಡುವಂತಹ ಸ್ಥಿತಿಯಲ್ಲಿ ಭಾರತದ ಬಹುತೇಕ ರೈತರು ಇಲ್ಲ. ಹೀಗಾಗಿಯೇ ಏನು ನಾವು ಬೆಳೆ ಬೆಳೆದಿರ್ತೀವಲ್ಲ ಅದಕ್ಕೆ ಒಂದು ಕನಿಷ್ಠ ಬೆಲೆಯನ್ನು ಒಂದು ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ನಮ್ಮ ಜೀವನವಾದ ಸುಧಾರಕ್ಕೆ ನಾವು ಮುಂದೆ ಮತ್ತೆ ಬೆಳೆಯನ್ನು ಬೆಳೆಯೋಕೆ ಸಾಧ್ಯವಾಗುವಷ್ಟಾದರೂ ನಮ್ಮನ್ನು ಉಳಿಸಿ ಅನ್ನೋಕ್ಕಾಗಿಯೇ ಈ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಿ ಅಂತ ರೈತರು ಆಗ್ರಹಿಸ್ತಾ ಇರೋದು. ಯಾಕೆಂದ್ರೆ ಒಂದು ವರ್ಷ ಬೆಳೆ ಬೆಳೆದಿರ್ತೀವಿ, ಆ ಬೆಳೆಗೆ ತಕ್ಕಂತ ಬೆಲೆ ಸಿಕ್ಕಿರೋದಿಲ್ಲ, ಮತ್ತೆ ಮುಂದಿನ ವರ್ಷ ಮತ್ತೆ ರೈತ ಬೆಳಿಬೇಕು ಅಂದ್ರೆ ಹೇಗೆ ಮನಸ್ಸು ಮಾಡ್ತಾನೆ ರೈತ? ಸಾಧ್ಯವೇ ಇಲ್ಲ. ಹಾಗಾಗಿ ತಾನು ಏನು ಬೆಳೆ ಬೆಳೆದಿರ್ತೀವಿ ಅದಕ್ಕೆ ಒಂದಿಷ್ಟು ಮಿನಿಮಮ್ ಖರ್ಚು ಅಂತ ಇರ್ತವೆ. ಒಂದು ಬೀಜ ತಗೊಳಕ್ಕಾಗಿರ್ಬೋದು, ಗೊಬ್ಬರ ಹಾಕಕ್ಕಾಗಿರ್ಬೋದು, ಹಾಗೇನೆ ಕೂಲಿ ಕಾರ್ಮಿಕರ ಖರ್ಚಾಗಿರ್ಬೋದು, ಇವೆಲ್ಲ ಏನಿದಾವೆ ಇವುಗಳಿಗೆ ಕೊಡುವಂತಹ ಹಣವನ್ನ ಸರಿಯಾಗಿ ಕೊಡಿ ಅನ್ನೋದ್ರ ಜೊತೆಗೆ ನಾವು ರೈತರು ಅಂದ್ರೆ ಅಲ್ಲಿ ಸ್ವಾಮಿನಾಥನ್ ವರದಿಯಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಅವರು ರೈತರು ಏನು ಕೆಲಸ ಮಾಡ್ತಾರೆ, ಅವರ ಕುಟುಂಬ ಏನು ಕೆಲಸ ಮಾಡ್ತಾರೆ ಅದನ್ನ ಕೂಡ ನೀವು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸೋದ್ರಲ್ಲಿ ನೀವು ಅದನ್ನ ವಹಿಸಬೇಕು, ಅದನ್ನ ಗಮನ ಹರಿಸಬೇಕು ಅನ್ನೋ ಒಂದು ಪ್ರಮುಖವಾದ ಅಂಶವನ್ನು ಹೇಳ್ತಾರೆ. ಅದು ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಯಾಕೆಂದ್ರೆ ಕಾಯ್ದೆ ಮಾಡಕ್ ಹಿಂದೇಟ್ ಯಾಕೆ ಅಂತ, ಕಾಯ್ದೆನೂ ಮಾಡಲ್ವಲ್ಲ, ಕೊಡ್ತೀವಿ ಬಾಯಿ ಮಾತಲ್ಲ ಹೇಳ್ಬಿಟ್ಟು ಕಳಿಸ್ತಾ ಇರೋದು ರೈತರನ್ನ. ಎಸ್ ರಮಾಕಾಂತ್, ಇದು ಬಹಳ ವರ್ಷದಿಂದ ಬೇಡಿಕೆ ಬರ್ತಾ ಇದೆ. ಅಂದ್ರೆ ನೀವು ಬರೀ ನೀತಿ ಹೇಳಿದ್ರೆ ಸಾಕಾದಿಲ್ಲ, ನಮಗೆ ಕಾಯ್ದೆ ಮಾಡಿಕೊಡಿ. ಕಾಯ್ದೆ ಮಾಡಿದ್ರೆ ಅದಕ್ಕೊಂದು ರೈತರು ಮತ್ತೆ ಅವರು ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಮತ್ತೆ ಈ ರೀತಿಯಾದಂತಹ ಹೋರಾಟ ಮಾಡುವ ಅಗತ್ಯ ಕೂಡ ಇರೋದಿಲ್ಲ. ಹಾಗಾಗಿ ನಮಗೊಂದು ಕಾಯ್ದೆಯ ರೂಪದಲ್ಲಿ ಇದನ್ನ ಕೊಡಿ, ಅವಾಗ ನಮಗೂ ಒಂದು ಗ್ಯಾರಂಟಿ ಇರುತ್ತೆ. ನೀವು ಏನು ಬೆಲೆಯನ್ನ ನಿಗದಿಪಡಿಸ್ತೀರಿ, ಯಾವ ಆಧಾರದ ಮೇಲೆ ಆ ಬೆಲೆಯನ್ನ ನಿಗದಿಪಡಿಸ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಕಾಯ್ದೆಯನ್ನ ಮಾಡಿ. ಮೊನ್ನೆ ಸಹ ಭಾನುವಾರ ನಡೆದಂತಹ ಒಂದು ಸಭೆಯಲ್ಲಿ ಕೂಡ ರೈತರು ಇದೇ ಮಾತನ್ನ ಹೇಳಿದ್ರು, ಕೂಡಲೇ ಒಂದು ತಕ್ಷಣ ಒಂದು ಅಧಿವೇಶನವನ್ನ ಕರೀರಿ, ನಮ್ಮ ಪರವಾಗಿ ಒಂದು ಬಿಲ್ಲನ್ನ ಸಹ ಮಂಡನೆ ಮಾಡಿ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಆದ್ರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ನಾವು 23 ಏನು ಬೆಳೆಗಳಿದ್ರೆ ನಾವು 3 ಬೆಳೆಗಳಿಗೆ 5 ವರ್ಷಕ್ಕೆ ಮಾತ್ರ, ಮುಂದೆ ಮತ್ತೆ ಗೊತ್ತಿಲ್ಲ, 5 ವರ್ಷಕ್ಕೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತೇವೆ. ಇನ್ನು ಉಳಿದಿದ್ದ 20 ಬೆಳೆಗಳಿಗೆ ಅವರು ಯಾವುದೇ ರೀತಿಯಾದಂತಹ ಒಂದು ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ಖಾತ್ರಿಯನ್ನ ನೀಡ್ತಾ ಇಲ್ಲ. ಹಾಗಿದ್ರೆ ಇನ್ನು ಉಳಿದ ನಮ್ಮ ಕತೆ ಏನು? ಮುಂದಿನ ವರ್ಷ ಇನ್ನುಳಿದ ಬೆಳೆಗಳಿಗೆ ನಮ್ಮ ಕತೆ ಏನು? 5 ವರ್ಷದ ಬಳಿಕ ನಮ್ಮ ಕತೆ ಏನು ಅನ್ನುವಂತಹ ರೈತರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರೋದು. ರಮಾಕಾಂತ್, ಓಕೆ, ಥ್ಯಾಂಕ್ ಯು ವಿನಯ್ ಕಳ್ಸೆ.